ಅತಿಯಾಗಿ ಒಳ್ಳೆತನ ತೋರಿಸಿದ್ರಿ ಶೆಟ್ರು ಒಂದ್ಸಲ ಇವಳಿಗೆ ರುಚಿ ತೋರಿಸ್ಬೇಕಾಗಿತ್ತು. ಆಗ ಇವಳು ಹುಡ್ಕೊಂಡು ಬರ್ತಾ ಇದ್ಲು. ಇವಳಿಗೆ ತೆಲುಗು ಹೀರೋದೇ ಬೇಕಾಗಿತ್ತ. ದ್ವೇಷ ಮಾಡ್ತೀರಾ ಅಂತ ಆದ್ರೆ ಅದನ್ನ ಬೇರೆಯವ್ರಿಗೂ ಮಾಡ್ಬೇಕಲ್ವಾ? ಅದ್ಯಾಕೆ ಬರೀ ರಶ್ಮಿಕಾ ಮಂದಣ್ಣ ಅವ್ರಿಗೆ ಮಾತ್ರ ಮಾಡಬೇಕು? ಇನ್ನೊಬ್ರು ಸ್ಟಾರು ಮದುವೆಯಾಗಿ ಮಗು ಇದ್ರೂ ಕೂಡ ಇನ್ನೊಬ್ರ ಜೊತೆಗೆ ಅಫೇರ್ ಇಟ್ಕೊಂಡು ಏನೇನೋ ಅಧ್ವಾನ ಮಾಡಿಕೊಂಡು ಸದ್ಯಕ್ಕೆ ಜೈಲಲ್ಲವ್ರೆ. ಇವ್ರುಗಳನ್ನೆಲ್ಲ ನೀವು ದೇವ್ರು ಅಂತೀರಾ, ಇನ್ಸ್ಪಿರೇಷನ್ನು ಅಂತೀರಾ. ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ಅದು ಅವ್ರ ಪರ್ಸ್ನಲ್ ಲೈಫು, ನಿಮ್ಗೆ ಯಾಕೆ ಬೇಕು ಅಂತ ಎಗರು ಬೀಳ್ತೀರ. ಅಂದ್ರೆ ಗಂಡಸ್ರಿಗೆ ಒಂದು ನ್ಯಾಯ, ಹೆಂಗಸ್ರಿಗೆ ಒಂದು ನ್ಯಾಯ ಅಂತನಾ? ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆ ಆಗಿ ಹೋಗಿದೆ. ಮಾರ್ಚ್ 4ನೇ ತಾರೀಕು ಹೈದರಾಬಾದಲ್ಲಿ ರಿಸೆಪ್ಷನ್ ಇರುತ್ತೆ. ಸದ್ಯಕ್ಕೆ ಅವರಿಬ್ಬರು ಕೂಡ ಅವ್ರ ಪಾಡಿಗೆ ಇನ್ವಿಟೇಷನ್ ಕೊಟ್ಕೊಂಡು ಕೈ ಹಿಡ್ಕೊಂಡು ಓಡಾಡಿಕೊಂಡು ಖುಷಿಯಾಗಿ ಆರಾಮಾಗಿದ್ದಾರೆ. ಆದರೆ ಅದು ಯಾಕೋ ಗೊತ್ತಿಲ್ಲ, ನಮ್ಮ ಕೆಲವು ಸೋಷಿಯಲ್ ಮೀಡಿಯಾ ವಾರಿಯರ್ಸ್ಗಳಿಗೆ ಮಾತ್ರ ಇವರಿಬ್ಬರು ಮದುವೆ ಆಗಿರೋದು ನೋಡಿ ತಡ್ಕೊಳಕ್ಕಾಗ್ತಾ ಇಲ್ಲ, ನೆಮ್ಮದಿಯಾಗಿ ಜೀವನ ಮಾಡೋದಕ್ಕಾಗ್ತಾ ಇಲ್ಲ, ಜೊತೆಗೆ ರಾತ್ರಿ ನಿದ್ದೆ ಕೂಡ ಬರ್ತಾ ಇಲ್ಲ. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಟ್ರಾಲ್ಸು, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋ ಥರದ ಕಮೆಂಟ್ಸು, ಇದೆಲ್ಲ ಬೇಕಾದಷ್ಟು ನೋಡ್ತಾ ಇದ್ದೀನಿ. ಇದ್ರ ಬಗ್ಗೆ ಮಾತಾಡಿ ಏನೂ ಸುಖ ಇಲ್ಲ ಅಂತ ಸುಮ್ಮನಾಗಿದ್ದೆ. ಆದರೆ ಕೆಲವು ಅತಿರೇಕವಾದಂತಹ ಕಮೆಂಟ್ಸ್ ಎಲ್ಲ ನೋಡಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಲೇಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ. ನನಗೆ ಗೊತ್ತು ಸಾಕಷ್ಟು ಜನರಿಗೆ ಈ ವಿಡಿಯೋ ಇಷ್ಟ ಆಗಲ್ಲ ಅಂತ, ಆದರೂ ಕೂಡ ನನ್ನ ಅನಿಸಿಕೆಯನ್ನು ಹೇಳಲೇಬೇಕು ಅಂತ ಈ ವಿಷಯನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಸ್ನೇಹಿತರೆ, ರಶ್ಮಿಕಾ ಮಂದಣ್ಣ ಮತ್ತೆ ವಿಜಯ್ ದೇವರಕೊಂಡ ಅವರ ಮದುವೆ ಆಗಿ ಇನ್ನೂ 3 ದಿನ ಕೂಡ ಆಗಿಲ್ಲ. ಆಗ್ಲೇ ಇದು ಜಾಸ್ತಿ ದಿನ ಬಳಕೆ ಬರಲ್ಲ. ಇವಳು ವಿಜಯ್ಗೆ ಕೂಡ ಪಕ್ಕಾ ಕೈ ಕೊಡ್ತಾಳೆ. ರಕ್ಷಿತ್ ಶೆಟ್ಟಿಗೆ ಇವಳು ಮಾಡಿರುವಂತಹ ಮೋಸಕ್ಕೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಕರ್ಮ ರಿಟರ್ನ್ಸ್ ಸೂನ್. ಆದಷ್ಟು ಬೇಗ ವಿಜಯ್ಗೂ ಇವಳಿಗೂ ಡೈವರ್ಸ್ ಆಗಲೇಬೇಕು. ಅತಿಯಾಗಿ ಒಳ್ಳೆತನ ತೋರಿಸಿದ್ರಿ ಶೆಟ್ರೆ, ನೋಡಿ ಹಿಂಗೆ ಆಯಿತು ನಿಮಗೆ. ಶೆಟ್ರು ಒಂದ್ಸಲ ಇವಳಿಗೆ ರುಚಿ ತೋರಿಸ್ಬೇಕಾಗಿತ್ತು. ಆಗ ಇವಳು ಹುಡ್ಕೊಂಡು ಬರ್ತಾ ಇದ್ಲು. ಇವಳಿಗೆ ತೆಲುಗು ಹೀರೋದೇ ಬೇಕಾಗಿತ್ತ. ಮಣ್ಣು ಮಸಿ ಬ್ಲಾ 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 ಅಂಡ್ ದ ಲಿಸ್ಟ್ ಗೋಸ್ ಆನ್. ಸೀರಿಯಸ್ಲಿ, ಇದೆಲ್ಲ ಆ್ಯಕ್ಚುಲಿ ಫಿಲ್ಟರ್ಡ್ ಕಮೆಂಟ್ಸು. ಇನ್ನೂ ಕೂಡ ಸಾಕಷ್ಟು ಅನ್ಫಿಲ್ಟರ್ಡ್ ಕಮೆಂಟ್ಸ್, ಓದಲಿಕ್ಕೆ ಆಗದೆ ಇರುವಂತಹ, ಇಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಆಗದೆ ಇರುವಂತಹ ಕಮೆಂಟ್ಸ್ ಸಾಕಷ್ಟಿದೆ. ನನಗೆ ಒಂದು ಅರ್ಥ ಆಗಲ್ಲ, ಅದೇನು ಡೇಟಾ ಕಮ್ಮಿಗೆ ಸಿಗುತ್ತೆ ಅಂತ ನಮ್ದೊಂದಿರಲಿ ಅಂತ ಕಮೆಂಟ್ಸ್ ಹಾಕ್ತಾರೋ, ಅಥವಾ ರಶ್ಮಿಕಾ ಮಂದಣ್ಣ ಏನಾದರೂ ಇವ್ರುಗಳ ಹತ್ರ ಸಾಲ ಮಾಡಿಕೊಂಡು ವಾಪಸ್ ಕೊಟ್ಟಿಲ್ವೋ ಗೊತ್ತಿಲ್ಲ. ರಶ್ಮಿಕಾ ಅವರನ್ನು ಕಂಡ್ರೆ ಈ ರೇಂಜಿಗೆ ಹೇಟ್ರೆಡ್ನೆಸ್ ಯಾಕೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಕೆಲವರಂತೂ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಅದರ ಖರ್ಚು ವೆಚ್ಚ ಎಲ್ಲ ಇವರೇ ನೋಡ್ಕೊಂಡಿದ್ರೇನೋ ಅನ್ನೋ ಲೆವೆಲ್ಗೆ ಬಿಟ್ಟು ಬಿಲ್ಡಪ್ ಬೇರೆ ತಗೊಳ್ತಾರೆ. ಇದನ್ನೆಲ್ಲ ನಾನು ನೋಡಿದ್ದೀನಿ. ಅಲ್ಲ, ನಮ್ಮ ದೇಶದಲ್ಲಿ ಕೆಲವರು ಹೆಣ್ಣುಮಕ್ಕಳಿಗೆ ಬೈಯೋದಕ್ಕೆ ಅಥವಾ ದೂಷಣೆ ಮಾಡೋದಕ್ಕೆ ಅದು ಯಾಕಷ್ಟು ಉತ್ಸಾಹ ತೋರಿಸ್ತಾರೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಗಂಡಸರು ಬಿಡಿ, ಕೆಲವು ಹುಡುಗಿಯರು ಕೂಡ ರಶ್ಮಿಕಾ ಮಂದಣ್ಣ ಅವರನ್ನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ದ್ವೇಷ ಮಾಡೋದನ್ನು, ಮಾತಾಡೋದನ್ನು ನಾನು ನೋಡಿದ್ದೀನಿ ಫಾರ್ ನೋ ರೀಸನ್. ರಶ್ಮಿಕಾ ಮತ್ತು ರಕ್ಷಿತ್ ಎಂಗೇಜ್ಮೆಂಟ್ ಆಗಿ ಏನೋ ಅವರಿಗೆ ಸರಿ ಬರಲಿಲ್ಲ ಅಂತ ಮ್ಯೂಚುವಲ್ ಆಗಿ ಸಂಬಂಧವನ್ನು ಅವರು ಬ್ರೇಕ್ ಮಾಡಿಕೊಂಡ್ರು. ಅದು ಅವರಿಷ್ಟ. ನಿಮ್ಗಳಿಗೆ ಆ್ಯಕ್ಚುಲಿ ಬ್ಲೇಮ್ ಮಾಡಲೇಬೇಕು ಅನ್ನೋ ಮನಸ್ಥಿತಿ ಇದ್ದರೆ ನೀವು ಇಬ್ಬರನ್ನೂ ಬ್ಲೇಮ್ ಮಾಡಬೇಕಾಗಿತ್ತಲ್ವಾ? ಅದ್ಯಾಕೆ ರಕ್ಷಿತ್ ಶೆಟ್ಟಿ ಮಾತ್ರ, ಲೈಕಂದರೆ ದೇವದಾಸ, ರಶ್ಮಿಕಾ ಏನೋ ಸಿಕ್ಕಾಪಟ್ಟೆ ಮೋಸ ಮಾಡಿದ್ರು ಅನ್ನೋ ರೇಂಜಿಗೆ ಬರೀ ರಶ್ಮಿಕಾ ಮಾತ್ರ ನೀವು ದ್ವೇಷ ಮಾಡ್ತೀರಾ? ಅದು ಅಲ್ಲದೆ ರಕ್ಷಿತ್ ಶೆಟ್ಟಿ ಯಾವತ್ತಾದರೂ ನನಗೆ ರಶ್ಮಿಕಾ ನನಗೆ ಕೈ ಕೊಟ್ಟರು ಅಂತ ಹೇಳ್ಕೊಂಡಿದ್ದಾರೆ? ಆ್ಯಕ್ಚುಲಿ ಹಂಗೆ ನೋಡೋಕೋದ್ರೆ ರಕ್ಷಿತ್ ಶೆಟ್ಟಿನೇ ತುಂಬ ಸಲ ಹೇಳ್ಕೊಂಡಿದ್ದಾರೆ, ನನಗೆ ಯಾವುದೇ ರೀತಿ ಹಾರ್ಟ್ ಬ್ರೇಕ್ ಎಲ್ಲ ಆಗೇ ಇಲ್ಲ, ಆದರೆ ಪ್ರಪಂಚ ಮಾತ್ರ ನನ್ನನ್ನು ಲೈಕಂದರೆ ಹಾರ್ಟ್ ಬೇಕಾಗಿರುವಂತಹ ವ್ಯಕ್ತಿ ಅಂತಲೇ ಅಂದ್ಕೊಂಡಿದೆ. ನನಗೆ ಇದನ್ನು ಹೇಗೆ ಅರ್ಥ ಮಾಡಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಸಾಕಷ್ಟು ಸಲ ಅವರೇ ಹೇಳ್ಕೊಂಡಿದ್ದಾರೆ. ತುಂಬ ಸಲ ನೀವು ಇದೇ ವಿಷಯಕ್ಕೆ ರಶ್ಮಿಕಾ ಅವರನ್ನು ಟ್ರಾಲ್ ಮಾಡಿದಾಗ ಕೂಡ ಇದೇ ರಕ್ಷಿತ್ ಶೆಟ್ಟಿಯವರು ಅವರ ಪರವಾಗಿ ಮಾತಾಡಿದ್ದಾರೆ. ಅವರು ಸಾಕಷ್ಟು ಮೈಲುಗಲ್ಲುಗಳನ್ನು ಸಾಧಿಸಿದಾಗ ಅವರೇ ಆ್ಯಕ್ಚುಲಿ ಟ್ವೀಟ್ ಎಲ್ಲ ಮಾಡಿ ರಶ್ಮಿಕಾ ಅವರಿಗೆ ವಿಶ್ ಕೂಡ ಮಾಡಿದ್ದಾರೆ. ಆದರೂ ಕೂಡ ಕೆಲವರಿಗೆ ಬುದ್ಧಿ ಇನ್ನೂ ಬರ್ತಾ ಇಲ್ಲ. ಇವತ್ತಿಗೂ ರಶ್ಮಿಕಾ ಅವರನ್ನು ಬರೀ ಈ ರಕ್ಷಿತ್ ಶೆಟ್ಟಿ ವಿಷಯ ಹಿಡ್ಕೊಂಡು ಟ್ರೋಲ್ ಮಾಡೋದನ್ನು ನಿಲ್ಲಿಸೇ ಇಲ್ಲ. ಒಂದು ವಿಷಯ, ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿಗೆ ಕೈ ಕೊಟ್ಟಿದ್ರು ಅಂತಲೇ ಇಟ್ಕೊಳ್ಳೋಣ, ಅದು ಅವ್ರ ಪರ್ಸ್ನಲ್ ವಿಷಯ ಅಲ್ವಾ?
ಅವರಿಬ್ಬರು ಅದನ್ನು ಅವ್ರಿಗೆ ಬೇಕಾಗಿದ್ದ ಥರ ಹ್ಯಾಂಡಲ್ ಮಾಡ್ಕೋತಾರೆ. ಅದೆಲ್ಲ ನಿಮ್ಗೆ ಯಾಕೆ ಬೇಕು? ನಿಮ್ಗೊಂದು ಲೈಫ್ ಇದೆ ಅಂತ ಅಲ್ವಾ, ಅದನ್ನು ನೀವು ನೋಡ್ಕೊಳ್ಳಿ ಸಾಕು. ಬೈ ದ ವೇ, ರಶ್ಮಿಕಾ ಮಂದಣ್ಣ ಅವರ ಲೈಫ್ ನಿಮ್ಮಿಂದ ಏನಾದರೂ ನಡೀತಾ ಇದೆಯಾ? ಅಥವಾ ಅವರ ಮದುವೆ ಖರ್ಚಿಗೆ ನೀವೇನಾದರೂ ದುಡ್ಡು ಕೊಟ್ಟಿದ್ದೀರಾ? ಅಥವಾ ಅವರೇನಾದ್ರು ನಿಮ್ಮ ತಂಗಿನ, ಅಕ್ಕನ, ಅಥವಾ ಸಂಬಂಧಿಕರ? ಅಥವಾ ನೀವೇನಾದರೂ ರಕ್ಷಿತ್ ಶೆಟ್ಟಿ ಲವ್ ಲೈಫ್ನ ಸರಿ ಮಾಡೋದಕ್ಕೆ ಗುತ್ತಿಗೆ ಏನಾದರೂ ತೊಗೊಂಡಿದ್ದೀರಾ? ಇಲ್ಲ ಅಲ್ವಾ? ಅದು ಅವ್ರ ಪರ್ಸ್ನಲ್ ಲೈಫ್ ಮಾರೆ. ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಅವ್ರು ಮಾಡ್ಕೋತಾರೆ. ಅವರ ಪರ್ಸನಲ್ ಚಾಯ್ಸಸ್ಗಳನ್ನು ಪ್ರಶ್ನೆ ಮಾಡೋದಕ್ಕೆ ನೀವೆಲ್ಲ ಯಾರು ಅಂತ. ಆ್ಯಂಡ್ ಇನ್ನೊಬ್ಬರ ಲೈಫ್ ಬಗ್ಗೆ ನಿಮಗೆ ಇಷ್ಟೆಲ್ಲ ಯೋಚನೆ ಮಾಡುವಷ್ಟು ನೀವು ಖಾಲಿ ಕೂತಿದ್ದೀರಾ ಅಂತ ಆದರೆ ಡೆಫಿನೆಟ್ಲಿ ಒಂದು ವಿಷಯ ನಾನು ಹೇಳ್ತೀನಿ, ನಿಮ್ಮ ಲೈಫು ಇಂಟ್ರೆಸ್ಟಿಂಗ್ ಮಾಡ್ಕೊಂಡಿಲ್ಲ ಅಂತಲೇ ಅರ್ಥ. ನಿಮ್ಮ ಬಗ್ಗೆ ನಿಮಗೆ ಸಾಕಷ್ಟು ಇನ್ಸೆಕ್ಯೂರಿಟೀಸ್ ಇದೆ, ನಿಮ್ಮ ಲೈಫೇ ಸಿಕ್ಕಾಬಟ್ಟೆ ಅನ್ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೆ ನಿಮಗೆ ಬೇರೆಯವ್ರ ಬಗ್ಗೆ, ಬೇರೆಯವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಇದೆ. ಸೊ ಪ್ಲೀಸ್ ಗೋ ಗೆಟ್ ಎ ಲೈಫ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಎಸ್, ಇನ್ನೂ ಕೆಲವರಿಗೆ ರಶ್ಮಿಕಾ ಅವರು ಕನ್ನಡದವರು ಅಂತ ಅವ್ರು ಎಲ್ಲೂ ಹೇಳ್ಕೊಳ್ಳಲ್ಲ. ಕೆಲವೊಂದಷ್ಟು ವೇದಿಕೆಗಳಲ್ಲಿ ಕನ್ನಡನ ಅವರು ಸರಿಯಾಗಿ ಮಾತಾಡಲ್ಲ. ಬೇರೆ ಭಾಷೆಗಳನ್ನು ಕಲಿಯುವಂತಹ ಉತ್ಸಾಹ ಅವರು ತೋರಿಸ್ತಾರೆ, ಕನ್ನಡವನ್ನು ಕಡೆಗಣಿಸ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಕಂಡ್ರೆ ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ. ಫೇರ್ ಇನಫ್. ಇದರಲ್ಲಿ ಒಂದೇನೋ ಒಂದು ಸ್ವಲ್ಪ ಪಾಯಿಂಟ್ ಇದೆ. ಈ ವಿಷಯದ ಬಗ್ಗೆ ನನಗೂ ಸ್ವಲ್ಪ ವಿಷಾದ ಇದೆ. ಆದರೆ ಕೆಲವು ಇಂಟರ್ವ್ಯೂಸ್ಗಳಲ್ಲಿ ರಶ್ಮಿಕಾ ಅವರು ನನಗೆ ಯಾವ ಭಾಷೆನೂ ಅಚ್ಚುಕಟ್ಟಾಗಿ ಬರಲ್ಲ ಅಂತ ಹೇಳ್ಕೊಂಡಿದ್ದು ಇದೆ. ಅದು ಬೇರೆ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಒಂದೆಂತ ಗೊತ್ತಾ, ಯಾರಿಗಾದರೂ ಕೂಡ ನಾವು ಈ ಭಾಷೆ ಕಲೀರಿ, ಆ ಭಾಷೆ ಕಲೀರಿ ಅಂತ ಫೋರ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಅದು ಅವರವ್ರ ತಲೆಗೇ ಬರಬೇಕು. ರಶ್ಮಿಕಾ ಅವರು ಬೆಳೆದಿರುವಂತಹ ವಾತಾವರಣದಲ್ಲಿ ಕನ್ನಡದ ಬಳಕೆ ಅಷ್ಟಾಗಿರಲಿಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಅವ್ರ ಮಾತೃಭಾಷೆ ಕೂರ್ಗ್ ಕರ್ನಾಟಕದಲ್ಲೇ ಇರೋದು. ಕನ್ನಡ ಕಲಿಬೇಕಾಗಿತ್ತು, ಬಟ್ ಅವರು ಇದ್ದಂತಹ ವಾತಾವರಣದಲ್ಲಿ ಅವರು ಕನ್ನಡ ಕಲೀಲಿಲ್ಲ. ಕನ್ನಡ ಇಂಡಸ್ಟ್ರಿಗೆ ಬಂದಮೇಲೆ ಕನ್ನಡನ ಅವರು ಸರಿಯಾಗಿ ಕಲಿಯುವಂತಹ ಪ್ರಯತ್ನ ಕೂಡ ಮಾಡಲಿಲ್ಲ. ಹೋಗಲಿ ಬಿಡಿ. ರಶ್ಮಿಕಾ ಒಬ್ಬರು ಕನ್ನಡನ ಮಾತಾಡಲಿಲ್ಲ ಅಂತಾದರೆ ಕನ್ನಡದ ಶ್ರೇಷ್ಠತೆಗೆ, ಕನ್ನಡದ ಹಿರಿಮೆಗೆ ಅಥವಾ ಕನ್ನಡದ ಗರಿಮೆಗೆ ಏನಾದರೂ ಕೂತು ಬರುತ್ತಾ? ಇಲ್ಲ ಅಲ್ವಾ? ಕನ್ನಡ ಆಗಲಿ ಅಥವಾ ಎನಿ ಲ್ಯಾಂಗ್ವೇಜ್ ಫಾರ್ ದಟ್ ಮ್ಯಾಟರ್ ಕಲ್ತ್ಕೊಂಡ್ರೆ ಒಳ್ಳೆಯದು. ಅದು ರಶ್ಮಿಕಾ ಅವರೇ ಕಲ್ತ್ರೆ ಒಳ್ಳೆಯದು ಅಂತಲ್ಲ, ಯಾರು ಕಲ್ತ್ಕೊಂಡ್ರೂ ಒಳ್ಳೆಯದೇ. ಕಲೀಲಿಲ್ಲ ಅಂತಂದರೆ ಅದು ನಿಮ್ಮ ಲಾಸ್ ಅಷ್ಟೇ. ಅದನ್ನು ಬೇರೆಯವರು ಸರಿ ಮಾಡೋಕ್ಕಾಗಲ್ಲ. ಹಂಗೀಗ ರಶ್ಮಿಕಾ ಅವರನ್ನು ಕನ್ನಡ ಸರಿಯಾಗಿ ಮಾತಾಡಲ್ಲ ಅಂತ ದ್ವೇಷ ಮಾಡ್ತಿರಲ್ಲ, ನೀವು ಒಂದು ಹೇಳಿ, ಎಷ್ಟು ಜನ ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಮಕ್ಕಳುಗಳು ಸಖತ್ತಾಗಿ ಕನ್ನಡ ಮಾತಾಡ್ತಾರೆ ಹೇಳಿ? ನೀವು ರಶ್ಮಿಕಾ ಅವರನ್ನು ದ್ವೇಷ ಮಾಡ್ತೀರಾ ಈ ಕಾರಣಕ್ಕೆ ಅಂತ ಆದರೆ, ಈ ಸೂಪರ್ ಸ್ಟಾರ್ ಮಕ್ಕಳುಗಳನ್ನು, ಹಾಗೆಯೇ ಈ ಸೂಪರ್ ಸ್ಟಾರ್ಗಳು ತಮ್ಮ ಮಕ್ಕಳಿಗೆ ಕನ್ನಡ ಹೇಳ್ಕೊಡದೇ ಇರೋದನ್ನು ಕೂಡ ನೀವು ದ್ವೇಷ ಮಾಡಬೇಕಲ್ವಾ? ಯು ಕಾಂಟ್ ಸೆಲೆಕ್ಟಿವ್ಲಿ ಹೇಟ್ ಸಮ್ ಒನ್ ಜಸ್ಟ್ ಬಿಕಾಸ್ ನಿಮ್ಮ ಕನ್ವೀನಿಯನ್ಸಿಗೆ ತಕ್ಕ ಹಾಗೆ ನಾವು ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರಲ್ಲ ಅಂತ ಸುಮ್ಮನೆ ಹೇಟ್ ಮಾಡಬಾರ್ದಲ್ವಾ? ಸುಮ್ಮನೆ ಒಬ್ಬರನ್ನ ಯಾಕೆಂದರೆ ಒಂದು ಸ್ಕೇಪ್ ಗೋಟ್ ಥರ ನೀವು ಹೇಟ್ ಮಾಡ್ತೀರಾ ಅಂತ ಆದರೆ, ಅಥವಾ ನಿಮಗೆ ಇಷ್ಟ ಇರೋರನ್ನ ನೀವು ಹೇಟ್ ಮಾಡಲ್ಲ ಇದೇ ಕಾರಣಕ್ಕೆ ಅನ್ನೋದಾದರೆ, ಇದು ತುಂಬ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನಿಸ್ಕೊಳ್ಳುತ್ತೆ. ರಶ್ಮಿಕಾ ಅವ್ರನ್ನ ಹೇಟ್ ಮಾಡ್ತೀರಾ ಅಂದರೆ ಸೂಪರ್ ಸ್ಟಾರ್ ಮಕ್ಕಳನ್ನು ಕೂಡ ನೀವು ಹೇಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು, ಕೆಲವರು ರಶ್ಮಿಕಾ ಮಂದಣ್ಣ ನೋಡೋದಕ್ಕೆ ಚೆನ್ನಾಗಿಲ್ಲ, ಅವರಿಗೆ ನಯ ಪೈಸಾ ಆ್ಯಕ್ಟಿಂಗ್ ಬರಲ್ಲ, ಆದರೂ ಯಾಕೆ ಅವರಿಗೆ ಸಿಕ್ಕಾಪಟ್ಟೆ ಅವಕಾಶಗಳು ಸಿಗುತ್ತೋ ಗೊತ್ತಿಲ್ಲ ಅಂತ ಇಷ್ಟಪಡದೇ ಇರೋರು ಇದ್ದಾರೆ. ಈ ರೀತಿ ಕಾರಣಗಳು ನೀವು ರಶ್ಮಿಕಾ ಅವರನ್ನು ಇಷ್ಟಪಡದೇ ಇರೋ ಹಾಗೆ ಮಾಡಿವೆ ಅಂತ ಆದರೆ ಅಟ್ಲೀಸ್ಟ್ ಇಟ್ ಮೇಕ್ಸ್ ಸೆನ್ಸ್. ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತೆ. ಎಲ್ರಿಗೂ ರಜನಿಕಾಂತ್ ಇಷ್ಟ ಆಗಬೇಕು ಅಂತೇನಿಲ್ಲ, ಎಲ್ರಿಗೂ ಐಶ್ವರ್ಯ ರೈ ಅಂತಂದರೆ ಸುಂದರಿ ಅಂತ ಅನಿಸಲ್ಲ. ಎಲ್ರಿಗೂ ಅವ್ರದ್ದೇ ಆದಂತಹ ಒಪಿನಿಯನ್ಸ್ ಇರುತ್ತೆ, ಅವ್ರದ್ದೇ ಆದಂತಹ ಇಷ್ಟ ಕಷ್ಟಗಳಿರುತ್ತೆ. ಆದರೆ ಇಷ್ಟ ಇಲ್ಲದೆ ಇರೋದು ದ್ವೇಷವಾಗಿ ಯಾವತ್ತೂ ಕನ್ವರ್ಟ್ ಆಗಬಾರ್ದಲ್ವ? ಈಗ ನನಗೂ ಕೂಡ ರಶ್ಮಿಕಾ ಮಂದಣ್ಣ ಅವರ ಆ್ಯಕ್ಟಿಂಗು, ಪರ್ಫಾರ್ಮೆನ್ಸ್ ಇಷ್ಟ ಆಗಲ್ಲ. ಕನ್ನಡದಲ್ಲಿ ಚಮಕ್ಕು, ಅದು ಬಿಟ್ಟರೆ ಇತ್ತೀಚೆಗೆ ಬಂದಂತಹ ಗರ್ಲ್ ಫ್ರೆಂಡ್ ಸಿನಿಮಾದಲ್ಲಿ ಮಾತ್ರ ನನಗೆ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಅದು ಬಿಟ್ಟರೆ ಬೇರೆ ಯಾವ ಸಿನಿಮಾದಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಗಲಿಲ್ಲ. ತುಂಬ ಓವರ್ ಆ್ಯಕ್ಟಿಂಗ್ ಅಂತ ಅನ್ನಿಸ್ತು, ಮಿಸ್ಕಾಸ್ಟ್ ಅಂತಲೇ ನನಗೆ ತುಂಬ ಕಡೆ ಅನಿಸಿದೆ. ತುಂಬ ಸಿನಿಮಾಗಳಲ್ಲಿ ಅವರನ್ನು ನೋಡಿದಾಗ ನನಗೆ ಅನಿಸಿದೆ. ಆದರೆ ಆ ಕಾರಣಕ್ಕೆ ನನಗೆ ಅವ್ರ ಮೇಲೆ ದ್ವೇಷ ಎಲ್ಲ ಬಂದಿಲ್ಲ. ಫಾರ್ ಅನ್ ಇನ್ಸ್ಟೆನ್ಸ್, ಫಸ್ಟ್ ಸಿನಿಮಾ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ಪ್ಯೂರ್ ಲಕ್ಕಿಂದ ಅಂತಲೇ ಇಟ್ಕೊಳ್ಳೋಣ. ಆದರೆ ಸಿಕ್ಕಂತಹ ಒಂದು ಯಶಸ್ಸನ್ನು ಅವರು 10 ವರ್ಷಗಳ ಕಾಲ ಕಾಯ್ಕೊಂಡು ಬಂದಿದ್ದಾರೆ. ತೆಲುಗು, ತಮಿಳು, ಹಿಂದಿಯಲ್ಲಿ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆಗೆ ಸ್ಕ್ರೀನನ್ನು ಅವರು ಶೇರ್ ಮಾಡಿದ್ದಾರೆ, ವಿಚ್ ಈಸ್ ನಾಟ್ ಅಟ್ ಆಲ್ ಈಸಿ ಅಲ್ವಾ? ಲಕ್ಕಿಂದ ಬಂದಂತಹ ಯಶಸ್ಸು, ನಿಮ್ಮ ಪ್ರಕಾರ ಈಗ ಲಕ್ ಅಂತಲೇ ಇಟ್ಕೊಳ್ಳೋಣ. ಕಿರಿಕ್ ಪಾರ್ಟಿಯಲ್ಲಿ ಅವಕಾಶ ಸಿಕ್ಕಿದ್ದು ಲಕ್ಕು. ಬಟ್ ಲಕ್ಕಿಂದ ಬಂದ ಯಶಸ್ಸನ್ನು ಅವರು ತುಂಬ ಕಮಿಟ್ಮೆಂಟಿಂದ, ಕನ್ವಿಕ್ಷನಿಂದ, ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡಿ ಕಾಪಾಡ್ಕೊಂಡು ಬಂದಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ನಮಗೆ ಇಷ್ಟ ಆಯಿತೋ ಇಲ್ವೋ ಅದು ಸೆಕೆಂಡ್ರಿ. ಆದರೆ ಅವರಿಗೆ ಅವಕಾಶ ಕೊಟ್ಟಂತಹ ಪ್ರೊಡಕ್ಷನ್ ಹೌಸಸ್ಗಳಿಗೆ ಮತ್ತು ನಿರ್ದೇಶಕರುಗಳಿಗೆ ರಶ್ಮಿಕಾ ಅವರನ್ನು ಕಾಸ್ಟ್ ಮಾಡಿರೋದು ರೈಟ್ ಡಿಸಿಷನ್ ಅಂತ ಅನಿಸಿರುತ್ತೆ. ಆ್ಯಂಡ್ ಬಹುತೇಕ ಸಿನಿಮಾಗಳು, ಅವ್ರು ಆ್ಯಕ್ಟ್ ಮಾಡಿರುವಂತಹ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ, ಬಾಕ್ಸ್ ಆಫೀಸಲ್ಲಿ ಗೆದ್ದಿದೆ, ಅದು ಸಾಕಲ್ವಾ?
ಸೊ ಪ್ರತಿಭೆ ಇದೆಯೋ ಇಲ್ವೋ, ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ರಶ್ಮಿಕಾ ಅವರು ಇವತ್ತೇನೋ ಒಂದು ಆಗಿದ್ದಾರೆ. ಅದನ್ನು ನೋಡಿ ನಮಗೆ ಖುಷಿ ಪಡುವಂತಹ ಮನಸ್ಸಿದ್ರೆ ಖುಷಿ ಪಡೋಣ, ಇಲ್ಲದೇ ಇದ್ದರೆ ಬೇಡ, ಇಗ್ನೋರ್ ಮಾಡೋಣ. ಸಿಂಪಲ್. ಆ್ಯಂಡ್ ಇನ್ನು ಮುಂದೆ ಕೂಡ ಅವರು ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ ಅವ್ರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಲ್ಲ, ಸೊ ಅದಕ್ಕೆ ನಾವು ನೋಡಲ್ಲ ಅನ್ನೋ ಥರ ಒಂದು ಡಿಸಿಷನ್ ನೀವು ಮಾಡಿದ್ರೆ ಡೆಫಿನೆಟ್ಲಿ ನೋಡಬೇಡಿ. ಅವ್ರ ಸಿನಿಮಾಗಳನ್ನು ದಯವಿಟ್ಟು ನೋಡಲೇಬೇಡಿ. ಸಿಂಪಲ್ ಅಷ್ಟೇ. ನಾನು ಅದನ್ನೇ ಮಾಡೋದು. ಅದು ಬಿಟ್ಟು ದ್ವೇಷ ಮಾಡೋದು ಅಥವಾ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅಲ್ವಾ. ನೆಕ್ಸ್ಟು, ನನಗೆ ಆ್ಯಕ್ಚುಲಿ ಪರ್ಸ್ನಲಿ ರಶ್ಮಿಕಾ ಮಂದಣ್ಣ ಅವರು ಇಷ್ಟ ಆಗದೆ ಇದ್ದದ್ದು ಒಂದೇ ಕಾರಣಕ್ಕೆ. ಅದು ಅವರು ಕೆಲವು ವರ್ಷಗಳ ಹಿಂದೆ ಯಾವುದೋ ಒಂದು ಇಂಟರ್ವ್ಯೂ ಒಂದರಲ್ಲಿ ಪರಂವಾ ಸ್ಟುಡಿಯೋಸ್ ಮತ್ತು ರಿಷಬ್ ಶೆಟ್ಟಿ ಅವರು ನನಗೆ ಮೊದಲು ಅವಕಾಶ ಕೊಟ್ಟಿದ್ದು ಅಂತ ಹೇಳ್ಕೊಳ್ತೇನೆ, ಸೋ ಕಾಲ್ಡ್ ಪ್ರೊಡಕ್ಷನ್ ಹೌಸ್ ಅಂತ ಹೇಳಿದ್ರು. ದಟ್ ವಾಸ್ ವೆರಿ ಅನ್ಪ್ರೊಫೆಷನಲ್ ಬಿಹೇವಿಯರ್ ಅಂತ ನನಗನ್ನಿಸ್ತು. ಪರ್ಸ್ನಲಿ ನಿಮಗೆ ಏನೇ ಒಂದು ಅಹಿತಕರ ಘಟನೆ ಆಗಿರ್ಬೋದು ಆ ಒಂದು ತಂಡದಿಂದ, ಆದರೆ ಮೊದಲು ಅವಕಾಶ ಕೊಟ್ಟವರನ್ನು, ನಾವು ಬೆಳೆಯೋದಕ್ಕೆ ಮೆಟ್ಟಿಲಾದವರನ್ನು ಯಾವತ್ತಿಗೂ ಮರಿಬಾರ್ದಲ್ವ. ಸೊ ಆ ಒಂದು ವಿಷಯಕ್ಕೆ ನನಗೆ ಈಗಲೂ ರಶ್ಮಿಕಾ ಅವ್ರ ಮೇಲೆ ಅಸಮಾಧಾನ ಇದೆ. ಆ ಟೈಮಲ್ಲಿ ಈ ವಿಷಯನ ಇಟ್ಕೊಂಡು ಅವರ ನಿಲುವನ್ನು ನಾನು ಖಂಡಿಸಿದ್ದು ಇದೆ, ಆದರೆ ಅವರನ್ನು ಯಾವತ್ತೂ ನಾನು ದ್ವೇಷ ಮಾಡಿಲ್ಲ. ಅವರ ತಿಳುವಳಿಕೆಯ ಮಟ್ಟ ಅಷ್ಟೇ ಅಂತ ಅಂದ್ಕೊಂಡು ನಾನು ಸುಮ್ಮನಾಗಿದ್ದೀನಿ ಅಷ್ಟೇ. ಅವರ ಆ್ಯಕ್ಟಿಂಗ್ ಇಷ್ಟ ಆಗಲ್ಲ ಅಂದರೂ ಕೂಡ ಅವರ ಗ್ರೋತ್ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಅಂತೂ ನನಗಿದೆ. ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಅಂತೂ ನನಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಅಂತೂ ಇಲ್ಲವೇ ಇಲ್ಲ. ಸೊ ಬಾಟಮ್ ಲೈನ್ ಈಸ್, ರಶ್ಮಿಕಾ ಅವರ ಬಗ್ಗೆ ನಿಮಗೆ ಇಷ್ಟ ಇಲ್ಲದೇ ಇರುವಂತಹ ವಿಷಯ ಏನೇ ಇರ್ಬೋದು, ಆದರೆ ಅವರ ಪರ್ಸ್ನಲ್ ಲೈಫ್ ಡಿಸಿಷನ್ಗಳನ್ನು ಪ್ರಶ್ನಿಸುವಂತಹ ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ಅಕಸ್ಮಾತ್ ನೀವು ಪ್ರಶ್ನೆ ಮಾಡ್ತೀರಾ, ಇಂಟ್ರೆಸ್ಟ್ ತೋರಿಸ್ತೀರಾ ಬೇರೆಯವ್ರ ಪರ್ಸ್ನಲ್ ಲೈಫಲ್ಲಿ, ದ್ವೇಷ ಮಾಡ್ತೀರಾ ಅಂತ ಆದರೆ ಅದನ್ನು ಬೇರೆಯವ್ರಿಗೂ ಮಾಡಬೇಕಲ್ವ. ಅದ್ಯಾಕೆ ಬರೀ ರಶ್ಮಿಕಾ ಮಂದಣ್ಣ ಅವ್ರಿಗೆ ಮಾತ್ರ ಮಾಡಬೇಕು? ಹಂಗೆ ನೋಡೋಕೋದ್ರೆ ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿ ಅವರನ್ನು ಎಂಗೇಜ್ ಆದಾಗ ಕೇವಲ ಅವರಿಗೆ 21 ವರ್ಷ. ಆಗಲೇ ಅವರಿಗೆ ತನ್ನ ಲೈಫಲ್ಲಿ ಯಾವುದನ್ನು ಪ್ರಿಯಾರಿಟೈಸ್ ಮಾಡಬೇಕು ಅನ್ನುವಂತಹ ಕ್ಲಾರಿಟಿ ಇತ್ತು. ಇವತ್ತು ಎಷ್ಟು ಜನ ಹುಡುಗಿಯರಿಗೆ ಈ ಒಂದು ಕ್ಲಾರಿಟಿ ಇದೆಯಪ್ಪ? ಹುಡುಗಿರು ಕೂಡ ಕಮೆಂಟ್ ಆಗ್ತಿರಲ್ವ ನೀವು ರಶ್ಮಿಕಾಗೆ ಅದು ಇದು ಅಂತ. ನಿಮಗೆಲ್ಲ ನಿಮ್ಮ ಲೈಫ್ ಬಗ್ಗೆ ರಶ್ಮಿಕಾ ಅವ್ರಿಗೆ ಇದ್ದಷ್ಟು ಕ್ಲಾರಿಟಿ ಇದೆಯಾ? ಅಟ್ಲೀಸ್ಟ್ ಯು ವಾಂಟೆಡ್ ಟು ಪರ್ಸೂ ಅವರ್ ಕರಿಯರ್, ಅಥವಾ ನಿಜವಾಗ್ಲೂ ಅವ್ರಿಗೆ ಏನಾಗಿತ್ತು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ಗೊತ್ತಿಲ್ಲದೇ ಏನೋ ಒಂದು ಕಮೆಂಟ್ ಆಗ್ತಾಯಿದ್ದೀರಾ. ರಶ್ಮಿಕಾ ಆ್ಯಂಡ್ ರಕ್ಷಿತ್ ಶೆಟ್ಟಿ ಮ್ಯೂಚುವಲ್ ಆಗಿ ಬ್ರೇಕಪ್ ಮಾಡಿಕೊಂಡ್ರು. ಈಗ ರಶ್ಮಿಕಾ ಅವರು ಅವ್ರಿಗೆ ಇಷ್ಟ ಆಗಿರುವಂತಹ ಲೈಫ್ ಪಾರ್ಟ್ನರನ್ನು ಅವ್ರು ಚೂಸ್ ಮಾಡ್ಕೊಂಡಿದ್ದಾರೆ. ಅವ್ರು ಯಾರಿಗೂ ಮೋಸ ಮಾಡಿಲ್ಲ ಅಥವಾ ಮೋಸ ಆಯಿತು ಅಂತ ರಕ್ಷಿತ್ ಶೆಟ್ಟಿ ಹೇಳಿಲ್ಲ. ಹಂಗೆ ನೋಡೋಕೋದ್ರೆ ಈಗ ನಮ್ಮ ಕಮಲ್ ಹಾಸನ್ ಅವರು 3 ಮದುವೆ ಆದರೂ ಈಗಲೂ ಅವರೇ ಉಳಗ ನಾಯಕನ ಅಂತ ನಾವು ಹೇಳ್ತೀವಿ. ಪವನ್ ಕಲ್ಯಾಣ್ 2 ಮದುವೆ ಆಗಿದ್ದಾರೆ. ಈಗ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ತಮಿಳ್ ಸೂಪರ್ ಸ್ಟಾರ್ ವಿಜಯ್ ಅವ್ರ ಮೇಲೆ 27 ವರ್ಷ ಆದಮೇಲೆ ಬೇರೆಯವ್ರ ಜೊತೆಗೆ ಈತನಿಗೆ ಸಂಬಂಧ ಇದೆ ಅನ್ನುವಂತಹ ಒಂದು ಕಾರಣವನ್ನು ಕೊಟ್ಟು ಅವರ ವೈಫು ಈಗ ಡಿವೋರ್ಸ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಇದೇ ವಿಜಯ್ ಅವರು ಈಗ ಒಂದು ಪಕ್ಷ ಕಟ್ಟಿ ಯೂತ್ಸಿಗೆ ಒಂದು ರೀತಿ ರೋಲ್ ಮಾಡಲ್ ಆಗೋದಕ್ಕೆ ಹೊರಟಿದ್ದಾರೆ. ಇನ್ನೊಬ್ಬರು ಸ್ಟಾರು ಮದುವೆಯಾಗಿ ಮಗು ಇದ್ದರೂ ಕೂಡ ಇನ್ನೊಬ್ಬರ ಜೊತೆಗೆ ಅಫೇರ್ ಇಟ್ಕೊಂಡು ಏನೇನೋ ಅಧ್ವಾನ ಮಾಡಿಕೊಂಡು ಸದ್ಯಕ್ಕೆ ಜೈಲಲ್ಲವ್ರೆ. ಇವ್ರುಗಳನ್ನೆಲ್ಲ ನೀವು ದೇವರು ಅಂತೀರಾ, ಇನ್ಸ್ಪಿರೇಷನ್ನು ಅಂತೀರಾ, ಪ್ರಾಣ ಕೊಡ್ತೀವಿ ಅಂತೀರಾ, ಅಭಿಮಾನಿಸ್ತೀರಾ. ಇದನ್ನು ನಾವು ಪ್ರಶ್ನೆ ಮಾಡೋದಿರಲಿ, ಜಸ್ಟ್ ರಿಪೋರ್ಟ್ ಮಾಡಿದ್ರೆ ಕೂಡ ಅದು ಅವ್ರ ಪರ್ಸ್ನಲ್ ಲೈಫು, ನಿಮ್ಗೆ ಯಾಕೆ ಬೇಕು ಅಂತ ಎಗ್ರಿ ಬೀಳ್ತೀರ. ಅಂದರೆ ಗಂಡಸ್ರಿಗೆ ಒಂದು ನ್ಯಾಯ, ಹೆಂಗಸ್ರಿಗೆ ಒಂದು ನ್ಯಾಯ ಅಂತನಾ? ಸೊ ಇವರಿಗೆಲ್ಲ ಪರ್ಸ್ನಲ್ ಲೈಫ್ ಬಗ್ಗೆ ನಾವು ಪ್ರಶ್ನೆ ಮಾಡಬಾರ್ದು ಅಂತಾದರೆ ರಶ್ಮಿಕಾ ಮಂದಣ್ಣ ಅವ್ರನ್ನೂ ಕೂಡ ನಾವು ಪ್ರಶ್ನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಲ್ವಾ? ಅವ್ರ ಬಗ್ಗೆ ಪರ್ಸ್ನಲ್ ಟಾರ್ಗೆಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅಲ್ವಾ? ಸೊ ನೀವು ರಶ್ಮಿಕಾ ಅವರನ್ನು ಮಾಡ್ತೀರಾ ಅಂತಂದರೆ ಇವ್ರನ್ನೆಲ್ಲ ಮಾಡಬೇಕಲ್ವಾ? ಅದೇಂಗೆ ರಶ್ಮಿಕಾ ಅವ್ರನ್ನ ಮಾತ್ರ ಮಾಡ್ತೀರಾ, ಇವ್ರನ್ನ ಯಾರನ್ನೂ ಮಾಡಲ್ಲ? ಭಯಂಕರ ಮಾರೆ ನೀವು. ಎಷ್ಟು ಡಬಲ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು ನಿಮ್ಮಲ್ಲಿ. ಸೊ ಇಷ್ಟು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.